ಹಾಯ್ ಎಲ್ರಿಗೂ ನಮಸ್ಕಾರ. ಪೂರ್ವೀಸ್ ವ್ಲಾಗ್ಗೆ ಸ್ವಾಗತ. ನಾನು ರಂಜಿತಾ. ಇವತ್ತು ಸಂಡೇ. ಬನ್ನಿ ನಮ್ಮ ವೀಕೆಂಡ್ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ನೋಡೋಣ. ವೀಕೆಂಡ್ ಇರಲಿ ವೀಕ್ ಡೇ ಇರಲಿ ನಮ್ಮ ಮಾರ್ನಿಂಗ್ ರುಟೀನ್ ಮಾತ್ರ ಚೇಂಜ್ ಆಗಲ್ಲ. ಅದು ಬೆಳಿಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕೋದು. ಇಲ್ಲಿ ನಾನು ಹೊಸ್ಲೆ ಮುಂದೆ ಒಂದು ರಂಗೋಲಿ ಹಾಕಿದ್ದೀನಿ, ಹಾಗೆ ತುಳಸಿ ಕಟ್ಟೆ ಮುಂದೆ ಇನ್ನೊಂದು ರಂಗೋಲಿ ಹಾಕ್ತಾಯಿದ್ದೀನಿ. ಬೆಳಿಗ್ಗೆ ಟೈಮಲ್ಲೇ ರಂಗೋಲಿ ಹಾಕಿಬಿಟ್ಟು ನಾನು ಮನೆ ಮುಂದೆ ಇಟ್ಟಿರೋ ಎಲ್ಲ ಗಿಡಗಳಿಗೆ ನೀರು ಹಾಕಿಬಿಡ್ತೀನಿ. ಬಿಸಿಲು ಏರೋಕ್ಕೆ ಮುಂಚೆನೇ ಪ್ಲ್ಯಾಂಟ್ಸ್ಗಳಿಗೆಲ್ಲ ವಾಟರಿಂಗ್ ಆಗೋಗುತ್ತೆ. ಹಾಗೆ ನಾನು ಕಿಚನಲ್ಲಿ ಇಟ್ಟಿರೋ ಒಂದು ಮನಿ ಪ್ಲ್ಯಾಂಟ್ನ ಕೂಡ ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಳೆ ನೀರನ್ನೆಲ್ಲ ತೆಗೆದು ಅದು ಲೀವ್ಸ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ತುಂಬಾ ಧೂಳು ಕೂತ್ಬಿಟ್ಟಿರುತ್ತೆ ಲೀವ್ಸ್ ಮೇಲೆ ಕೂಡ. ಸೊ ಅದನ್ನೆಲ್ಲ ತೊಳ್ಕೊಂಡು ಮತ್ತು ಫ್ರೆಶ್ ವಾಟರ್ನ ಇದರಲ್ಲಿ ಹಾಕಿ ತುಂಬಿಸಿ ಇಡ್ತಾಯಿದ್ದೀನಿ. ವೀಕೆಂಡ್ ಅಂದರೆ ಎಲ್ಲರ ಮನೆಯಲ್ಲೂ ಕ್ಲೀನಿಂಗ್ ಇದ್ದಿದ್ದೆ. ನಾವು ಹಾಗೆ ಸ್ಯಾಟರ್ಡೇ ಅಥವಾ ಸಂಡೇ ಯಾವುದಾದ್ರೂ ಒಂದು ದಿನ ಮನೇನ ಡೀಪ್ ಕ್ಲೀನ್ ಮಾಡ್ತೀವಿ. ನಮ್ಮ ಬಿಲ್ಡಿಂಗ್ ಪಕ್ಕ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ತುಂಬ ಬೇಗ ಡಸ್ಟ್ ಆಗುತ್ತೆ. ಎವ್ರಿ 2 days ಒನ್ಸ್ 3 days ಒನ್ಸ್ ನಾವು ಡಸ್ಟಿಂಗ್ ಮಾಡಲೇಬೇಕು. ಇದಕ್ಕೆ ವೀಕೆಂಡ್ಗೆ ಕಾಯಬೇಕು ಅಂತ ಏನಿಲ್ಲ. ಇದು ನಮ್ಮ ಡ್ರಾಯಿಂಗ್ ರೂಮಲ್ಲಿ ಇಟ್ಟಿರೋ ಫರ್ನಿಚರ್ಸ್. ಇದು ಲ್ಯಾಂಪ್ ಸ್ಟ್ಯಾಂಡ್. ಸೊ ಇದ್ರ ಮೇಲೆ ಕೂಡ ತುಂಬಾ ಧೂಳಾಗುತ್ತೆ. ಪ್ರತಿಯೊಂದೂ ಈ ಥರ ಡಸ್ಟಿಂಗ್ ಕ್ಲಾತಲ್ಲಿ ನಾವು ಕ್ಲೀನ್ ಮಾಡಲೇಬೇಕು. ಇದು ಮೈಕ್ರೋಫೈಬರ್ ಕ್ಲಾತಿಂದ ಮಾಡೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ ನಮ್ಮ ಕೆಲಸ. ಸೊ ಟಿ ವಿ ಸ್ಟ್ಯಾಂಡನ್ನ ಕೂಡ ಅಷ್ಟೇ ನಾವು ತುಂಬ ರೆಗ್ಯುಲರಾಗಿ ಕ್ಲೀನ್ ಮಾಡ್ತೀವಿ. ಯಾಕಂದರೆ ಟಿ ವಿ ಸ್ಟ್ಯಾಂಡ್ ಅನ್ನೋದಕ್ಕಿಂತ ಇದು ನನ್ನ ಮಗಳ ಆಟದ ಸಾಮಾನಿಂದ ಸ್ಟ್ಯಾಂಡ್ ಆಗೋಗಿದೆ. ಅವಳು ಎಲ್ಲ ಟಾಯ್ಸ್ನೂ ನಾವು ಟಿ ವಿ ಸ್ಟ್ಯಾಂಡಲ್ಲೇ ಇಟ್ಟಿರೋದು. ಚಿಕ್ಕ ಮಕ್ಕಳು ಗೊತ್ತಲ್ಲ ನಿಮಗೆ, ಇದರಿಂದನೇ ಆಟ ಆಡುತ್ತವೆ, ಹಾಗೆ ಇದನ್ನು ಬಾಯಲ್ಲಿ ಕೂಡ ಇಟ್ಕೊಳುತ್ತವೆ. ಸೊ ಹಾಗಾಗಿ ನಾವು ಪ್ರತಿಯೊಂದು ಟಾಯ್ನ ಕೂಡ ಸ್ಯಾನಿಟೈಸ್ ಮಾಡ್ತೀವಿ. ಅವಳಿಗೆ ಡಸ್ಟ್ ಅಲರ್ಜಿ ಆಗಬಾರ್ದು ಅಂತ ತುಂಬಾ ಕೇರ್ ತಗೋತೀವಿ. ಬೆಳಿಗ್ಗೆನೇ ನಾವು ಡಸ್ಟಿಂಗ್ ಮುಗಿಸ್ಕೊಂಡ್ಬಿಟ್ರೆ ತುಂಬಾ ಆಮೇಲೆ ಫ್ರೀ ಟೈಮ್ ಸಿಗುತ್ತೆ ನಮಗೆ. ಹಾಗಾಗಿ ನಾವು ಬೆಳಿಗ್ಗೆ ಫಸ್ಟ್ 3-4 hours ಎದ್ದ ತಕ್ಷಣ ಎಲ್ಲ ಕೆಲಸನೂ ಮುಗಿಸ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಇಲ್ಲಿ ನೋಡ್ಬೋದು, ಡಸ್ಟಿಂಗ್ ಎಲ್ಲ ಆದಮೇಲೆ ನಮ್ಮ ಟಿ ವಿ ಸ್ಟ್ಯಾಂಡ್ ಈ ಥರ ಕಾಣಿಸ್ತಾ ಇತ್ತು. ಇವತ್ತು ಟಿಫಿನ್ಗೆ ನಾನು ಶಾವಿಗೆ ಬಾತ್ ಮಾಡ್ತಾಯಿದ್ದೀನಿ. ಊರಿಂದ ನಮ್ಮ ಅತ್ತೆ ಮಾವ ಕೂಡ ಬಂದಿದ್ದಾರೆ. ಅವರ ಫೇವ್ರೇಟ್ ಅಂತ ನಾನು ಇವತ್ತು ಮಧ್ಯಾಹ್ನ ಊಟಕ್ಕೆ ಬದನೆಕಾಯಿ ಭರ್ತ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 4 ಬದನೆಕಾಯಿನ ಡೈರೆಕ್ಟ್ ಫ್ಲೇಮ್ ಮೇಲೆ ಈ ಥರ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಅದೇ ಥರ 3 ಟೊಮೆಟೊ ಕೂಡ ತೊಗೊಂಡು ನಾನು ರೋಸ್ಟ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ನೀವು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಕೂಡ ರೋಸ್ಟ್ ಮಾಡ್ಕೋಬೋದು. ಆದರೆ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ. ಚೆನ್ನಾಗಿ ತಣ್ಣಗಾದ್ಮೇಲೆ ಅದರ ಸಿಪ್ಪೆನ ಈ ಥರ ಬಿಡಿಸ್ಕೋಬೇಕು. ಸಿಪ್ಪೆ ಬಿಡಿಸಿದ ಆದಮೇಲೆ ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಅದನ್ನು ಒಂದು ಸಲ ತೊಳ್ಕೊಂಬಿಡಿ. 2 ಸಿಪ್ಪೆ ಬಿಡಿಸಿದ ಮೇಲೆ ಇದನ್ನು ಚೆನ್ನಾಗಿ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಳ್ಳಿ. ಈ ಕಡೆ ಒಗ್ಗರಣೆಗೆ ನಾನು ಈರುಳ್ಳಿ ಹಾಕಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಾಡಿಸ್ತಾ ಇದ್ದೀನಿ. ಇದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಬೇಕು. ಬೇಗ ಬೇಯಲಿ ಅಂತ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿ ಬೆಂದ ನಂತರ ನಾವು ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿರೋವಂಥ ಟೊಮೆಟೊ ಮತ್ತು ಬದನೆಕಾಯಿನ ಒಟ್ಟಿಗೆ ಇದರಲ್ಲಿ ಹಾಕ್ತಾಯಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಇದಕ್ಕೆ ನಾನಿವಾಗ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರಕ್ಕೆ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇರೆ ಮಸಾಲೆಗಳು ಅಂದರೆ ಜೀರಾ ಪೌಡರ್ ಹಾಗೆ ಧನಿಯಾ ಪೌಡರ್ ಕೂಡ ಹಾಕಬೇಕಾಗುತ್ತೆ. ನೀವು ಬೇಕಿದ್ದರೆ ಚಾಟ್ ಮಸಾಲ ಕೂಡ ಇದಕ್ಕೆ ಹಾಕಿ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಸೊ ನಮ್ಮನೇಲಿ ಗ್ರೇವಿ ರೀತಿಯಲ್ಲಿ ಇಷ್ಟಪಡೋದ್ರಿಂದ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಸಾಲೆಗಳೆಲ್ಲ ಚೆನ್ನಾಗಿ ಅದು ಮಿಕ್ಸ್ ಆಗಲಿ ಅಂತ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಸ್ತಾ ಇದ್ದೀನಿ.
ಇದು ನನ್ನ ಸ್ಟೈಲ್. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.